ಮಾತಾಡಕ್ಕೆ ಬರಲ್ಲ ಏನು. ವಾವ್, ಜಾಸ್ತಿ ಏನಿಲ್ಲ, ನಿನ್ನ ತಮ್ಮನ ಸುಟ್ಟು ಅವನ ಬೂದಿಲ್ ಲೈನ್ ಎಳೆದು. ಇನ್ನೊಂದ್ಸತಿ ಪ್ಲೇ ಮಾಡಿ, ಇನ್ನೊಂದ್ಸತಿ. ಎಷ್ಟು ತಗತ್ತೀಯ? ಹೆಂಗೆ ಕಂದ ಅಣ್ಣ ರುಕ್ಕು ಬಂದ್ರು ಬಾಸ್. ಅಯ್ಯೋ ಟಿಕೆಟು, ಅಣ್ಣಂಗೆ ದೃಷ್ಟಿ ತೆಗೀರಪ್ಪ. ಮ್ಯಾಸಿವ್ ನಮಸ್ಕಾರ, ಹೇಗಿದ್ದೀರಾ, ಏನು ಮಾಡ್ತಿದ್ದೀರಾ? ಬನ್ನಿ ಟಾಕ್ಸಿಕ್ ಟ್ರೈಲರ್ ರಿವ್ಯೂ ಮಾಡೋಣ. ಹೇ ಕೊಡ್ರಪ್ಪ ಕ್ಯಾಪ್ನ. ಟ್ರೈಲರ್ ಪ್ಲೇ ಮಾಡಿ. ಯಾರಿಗದು ಕೆಮ್ಮು? ಮಗು ಮಗು ಏ ಒಂದು ನಿಮಿಷ, ಏನು ಹೇಳ್ತಿದ್ದೆ ಮಗು? ಕೇಳಿಸ್ತಾನೆ ಇಲ್ಲ ಸರಿಗೆ. ಈ ಕಿವಿಲ್ ಗುಗ್ಗೆ ಪಗ್ಗೆ ಇದ್ರೆ ಕರೆಕ್ಟಾಗಿ ಕೇಳಿಸೋದೇ ಇಲ್ಲ. ಏನಂದೆ, ಇನ್ನೊಂದ್ಸಲ ಹೇಳು. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ, ಇನ್ನೊಂದ್ಸಲ ಹೇಳು. ನೀನಿದು ಅರ್ಥನೇ ಆಗ್ತಿಲ್ವಲ್ಲ. ಬೊಬೋಬೋನ ನಿಮ್ಗೇನಾದ್ರೂ ಅರ್ಥ ಆಗ್ತಿದ್ಯಾ? ಇನ್ನೊಂದ್ಸತಿ ಪ್ಲೇ ಮಾಡಿ, ಇನ್ನೊಂದ್ಸತಿ. ಹೇ ಅದಿದದು, ನಿಮ್ಮ ಮಾತು ಕೇಳ್ತೀನಿ, ಕೋಪ ಮಾಡ್ಕೋಬೇಡಿ. ಮತ್ತೆ ಪ್ಲೇ ಮಾಡ್ರಪ್ಪ, ಇವಾಗ ಎಲ್ರಿಗೂ ಅರ್ಥ ಆಗುತ್ತೆ. ಅರ್ಥ ಆಯ್ತಾ? ಯಾವ್ದಣ್ಣ ಮಗು ಅದು? ಒಂದು ಬಾರ್ಸ್ ಕಳ್ಸೋಣ ಮನೆಗೆ, ಮಾತಾಡಕ್ ಬರಲ್ಲ ಏನು. ವಾವ್, ಓ ಇದು ಮಗು. ಮೇಕಿಂಗ್ ನೋಡಿ ಎಷ್ಟು ಸಕ್ಕದಾಗಿದೆ ಮೇಕಿಂಗ್. ವಾವ್, ಓಕೆ. ಈ ಮೂವಿಗಂತೂ ತುಂಬಾ ಇದೆ. ನನ್ನ ಆಸೆ ಏನ್ ಗೊತ್ತಾ ರಾಯ? ನಯನತಾರ ಮೋಸ್ಟ್ಲಿ ಅಕ್ಕ ಅನ್ಸುತ್ತೆ. ಇಡೀ ಸಿಟಿ ಮೋಸ್ಟ್ಲಿ ಅಕ್ಕನೇ. ಬಂದ್ರು ಬಾಸ್. ನನ್ನ ಸಿಟಿಗೆ ಬಂದು ನನ್ನ ಫ್ಯಾಮಿಲಿ ಮೇಲೆ ಕೈ ಇಟ್ಟಿಯಲ್ಲ. ವಾ, ಏನ್ ಡೈಲಾಗ್ ಇರ್ಬೋದು? ನಿನ್ ಕೊನೆ ಆಸೆ ಏನು? ಜಾಸ್ತಿ ಏನಿಲ್ಲ, ನಿನ್ ತಮ್ಮನ್ ಸುಟ್ಟು ಅವನ್ ಬೂದಿ ಲೈನ್ ಎಳ್ದು ಅಂತ ಹೇಳೋಣ ಅಂತಿದ್ದೀನಿ. ನಾನು ಟ್ರೈ ಮಾಡ್ಲಾ? ಏನಂತೀಯ? ಜಾಸ್ತಿ ಏನಿಲ್ಲ, ನಿನ್ನ ತಮ್ಮನ ಸುಟ್ಟು ಅವನ ಬೂದಿಲ್ ಲೈನ್ ಎಳೆದು ಅಂತೇಳೋಣ ಅಂತಿದ್ದೀನಿ. ಏನಂತೀಯ? ರಾಕಿಂಗ್ ಸ್ಟಾರ್ ಗ್ಯಾಶ್. ಎಲ್ಲ ಹುಡುಗಿರ್ಗೂ ಅವನ ಪ್ರೀತಿ ಅವ್ರಿಗೆ ಮಾತ್ರ ಸ್ವಂತ ಅನ್ನಿಸ್ತಿತ್ತು. ಆದ್ರೆ ಅವನ ಮನಸ್ಸು ಯಾವ ಭಾವದ ಬಂಧಕ್ಕೂ ಸಿಗದೆ. ಸಗದಾಗಿದೆ, ಫುಲ್ ಮೇಕಿಂಗ್ ಅಂತೂ ತುಂಬ ಚೆನ್ನಾಗಿದೆ. ಅಣ್ಣನ ಆ್ಯಕ್ಟಿಂಗ್ ಬಗ್ಗೆ ಮಾತಾಡೋಂಗಿಲ್ಲ. ಸರ್ಕಸ್ ಸ್ಟೋರಿನ ಇದು ಏನಾದರೂ? ನಾನು ಟ್ರೈ ಮಾಡ್ಲಾ? ಎಲ್ಲ ಹುಡುಗಿಯರಿಗೂ ಅವನ ಪ್ರೀತಿ ಅವ್ರಿಗೆ ಮಾತ್ರ ಸ್ವಂತ ಅನ್ನಿಸ್ತಿತ್ತು. ಆದರೆ ಅವನ ಮನಸ್ಸು ಯಾವ ಭಾವದ ಬಂಧಕ್ಕೂ ಸಿಗದೆ ಆಕಾಶದ ಥರ ಸ್ವಚ್ಛಂದವಾಗಿತ್ತು. ಇನ್ನೊಂದು ಡೈಲಾಗ್ ನೋಡಿ, ಇದು ರಾಯಲ್ ಸರ್ಕಸ್ ಆಯ್ದ ಮಾಡ್ಕೊಂಬಿಟ್ರೆ ನಂತರನೇ ಕ್ಯಾಪ್ ಅಣ್ಣ ಹಾಕಿರೋದು. ಹೆಂಗೆ ಕಂದ? ಏನೇನೇನು ಡೈಲಾಗು? ಎಷ್ಟು ತಗತ್ತೀಯ? ಹೆಂಗೆ ಕಂದ? ನಾನು ಟ್ರೈ ಮಾಡ್ಲಾ? ಹೆಣ್ಣಗೆ ಹಂದ ಇದ್ರೆ ಚಂದ, ಆ ಅಂದನೇ ಆಯ್ದ ಮಾಡ್ಕೊಂಬಿಟ್ರೆ ಹೆಂಗೆ ಕಂದ? ಎಷ್ಟು ತಗತ್ಯ? Who the hell are you? I'm his regular. ರುಕು. I'm his permanent. ಓ, This was supposed to be my fucking fairy tale. ಏನು ಸ್ಟೋರಿ ಏನಿದು? ಗನ್ನೇ ಸೂಪರಾಗಿ ಇಟ್ಕೊತಾರೆ ನಮ್ಮ ಅಣ್ಣ.
ಬ್ಲ್ಯಾಕ್ ಅಣ್ಣ ರುಕ್ಕು. To have a civilized conversation. ಹೇ ವೇಟ್ ಅಣ್ಣಂಗೆ ದೃಷ್ಟಿ ತೆಗೀರಪ್ಪ. ಸಕ್ಕದಾಗ ಕಾಣಿಸ್ತವ್ರ ಅಣ್ಣ. ಈಗ ಸ್ಟಾರ್ಟ್ ಮಾಡಿ ಸಿವಿಲೈಸ್ಡ್ ಕಾನ್ವರ್ಸೇಷನ್ನ. ಇದು ಬಂದು ಟೋಟಲಿ ನ್ಯೂ ಮೂವಿ. ಇದು ಏನು ಸ್ಟೋರಿ ಅಂತಲೇ ಗೊತ್ತಾಗ್ತಿಲ್ಲ ನನಗಂತೂ. ರಿವೆಂಜ್ ಸ್ಟೋರಿ ಅಂತ ಏನೋ ಅಂತಿದ್ದಾರೆ, ಬಟ್ ಎಕ್ಸಾಕ್ಟ್ ಸ್ಟೋರಿ ಗೊತ್ತಾಗ್ತಿಲ್ಲ. ಸರ್ಕಸ್ ಇದೆ, ಓ ಯಾರಿದು? ಅಯ್ಯೋ ಟಿಕೆಟು, ವಾ ಏನಿದು ಅಣ್ಣ, ಇದ್ರಲ್ಲಿ ಫುಲ್ ಭಯಂಕರವಾಗಿದಾರಲ್ಲಪ್ಪ ಟಿಕೆಟ್ ಕ್ಯಾರೆಕ್ಟ್ರಲ್ಲಿ. ಶೋ this is something is coming. It's time. Be ready to battle chaos. Oh. Get ready to battle the chaos with chaos. Something ನ್ಯಾಡಿಯಾನೆ ಏನೋ ಮಾಡಂಗಿದ್ದಾರೆ ಇದರಲ್ಲಿ. ವಿಷಯ ಏನಂದರೆ, ನಾನು 2 ತಿಂಗಳು ಮುಂಚೆನೇ ಬುಕ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಏನ ಟಿಕೆಟ್ನಲ್ಲ, ಆ ದಿನ ರಜಕ್ಕೆ. ನಮ್ಮ ಆಫೀಸಲ್ಲಿ ರಜೆ ಕೆಡಿದ್ರೆ ಕೊಡಲ್ಲ, ಅದಕ್ಕೆ 2 ತಿಂಗಳು ಮುಂಚೆನೇ ಬುಕ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. 26ನೇ ತಾರೀಕು ರಜಾ. ಫಸ್ಟ್ ಶೋ ಹೋಗಿಲ್ಲ ಅಂದರೆ ಹೆಂಗೆ? A film by Geetu Mohan Das. Mind blowing. I have no. ಇದು ಕ್ಲೋಸ್ ಅಪ್ ಶಾಟ್. ಇದು ಮಸ್ತ್ ಇದೆ ಅನ್ಸುತ್ತೆ. ಇದು ಮಸ್ತ್ ಅನ್ಸುತ್ತೆ, ಏನಕ್ಕೆ ಆಗ್ಲಿಲ್ಲ ಅನ್ಸುತ್ತೆ. ಇಟ್ಸ್ ಟೋಟಲಿ ಗೋನ್ ಬ್ಲೋ ಯೋರ್ ಮೈಂಡ್. ಸೂಪರ್ ಆಗಿದೆ ಮೂವಿ. ಮೇಕಿಂಗ್ ಆಗಿರ್ಬೋದು. ಇನ್ನೊಂದು ಸಾಂಗ್ ಬರೋದಿದೆ, ಅದು ಪ್ರಾಬ್ಲಿ ನೆಕ್ಸ್ಟ್ ವೀಕ್ ರಿಲೀಸ್ ಆಗ್ಬೋದು ಅನ್ಕೊತೀನಿ. ತುಂಬ ಚೆನ್ನಾಗಿದೆ. ಟ್ರೈಲರ್ ನೋಡಿದ್ಮೇಲೆ ಈ ಸ್ಟೋರಿ ಪ್ಲೇನೇ ಟೋಟಲಿ ಡಿಫ್ರೆಂಟ್ ಆಗಿರುತ್ತೆ. ಲೇಯರ್ಡ್ ಫಿಲಮ್ ಅಂತ ಹೇಳಿದ್ದಾರೆ ಅಣ್ಣ. ಒಂದು ಇಂಟರ್ವ್ಯೂಲ್ ನೋಡಿದೆ ನಾನು. ಆ್ಯಂಡ್ 200 days ತೊಗೊಂಡಿದ್ದಾರೆ ಈ ಮೂವಿ ಶೂಟಿಂಗಿಗೆ. ಅದು ಕೂಡ ಟ್ರೈಲರ್ ಲಾಂಚ್ ಇವೆಂಟಲ್ಲಿ ಮಾತಾಡಿದ್ರು, ನಾನು ನೋಡಿದೆ. ನೋಡಿ 200 ದಿನ ಆಗಿದ ತಕ್ಷಣ ಇಮಿಡಿಯೇಟ್ ಆಗಿ ರಿಲೀಸ್ ಮಾಡ್ಬಿಡೋಕ್ಕಾಗಲ್ಲ. ಅದಾದಮೇಲೆ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಸ್ಟಾರ್ಟ್ ಆಗೋದು. ಎಡಿಟಿಂಗ್, ಮ್ಯೂಸಿಕ್ ಡಿಪಾರ್ಟ್ಮೆಂಟ್, ಸ್ಕ್ರೀನ್ ಪ್ಲೇ, ಸ್ಟೋರಿ ಪ್ಲೇ, ಯಾವ ಥರ ತೊಗೊಂಡೋಗ್ಬೇಕು ಸ್ಟೋರಿನ ಅನ್ನೋದು ಅವಾಗಿಂದ ಸ್ಟಾರ್ಟ್ ಆಗುತ್ತೆ. ಏನೋ ಶೂಟಿಂಗ್ ಆಗಿದ ತಕ್ಷಣ ಹಂಗೆ ತೆಗೆದುಕೊಟ್ರೆ ಸೇಮ್ ಹಳೆ ಫಿಲಮ್ ಥರನೇ ಆಗೋಗ್ಬಿಡುತ್ತೆ ಎಲ್ಲಾನು. ಹೀರೋ ಬರ್ತಾನೆ, ಎಂಡಲ್ಲಿ ವಿಲ್ಲನ್ ನೋಡಿತಾನೆ, ಅಲ್ಲಿಗೆ ಮುಗೀತು ಮೂವಿ. ಆ ಥರ ಆಗಬಾರ್ದಲ್ಲ, ಟೋಟಲಿ ಡಿಫ್ರೆಂಟ್ ಆಗಿರಬೇಕು. ಟ್ರೈಲರ್ ಲಾಂಚ್ ಇವೆಂಟಲ್ಲಿ ಅಣ್ಣ ಇಂಗ್ಲೀಷಲ್ಲಿ ಮಾತಾಡಿದ್ರು. ಪ್ರತಿಯೊಂದು ಎಲ್ರಿಗೂ ಈಸಿಯಾಗಿ ಕನ್ವೆ ಆಯಿತು. ಈಸ್ ಫ್ರಮ್ ಮೈಸೂರು, ಪಡ್ವರಹಳ್ಳಿ. ವಿ ನೋ ಅಣ್ಣಾಸ್ ಇಂಗ್ಲೀಷ್ ಬಿಫೋರ್ ಬಟ್ ತುಂಬ ಸಖತ್ತಾಗಿ ಮಾತಾಡಿದ್ದಾರೆ. ಹೇಳಿದ್ರು ದಿಸ್ ಇಸ್ ಇಂಡಿಯನ್ ಮೂವಿ, ಗ್ಲೋಬಲ್ ಪ್ಲ್ಯಾಟ್ಫಾರ್ಮಿಗೆ ತೊಗೊಂಡೋಗ್ತಿದ್ದಾರೆ. ಲೆಟ್ ಅಸ್ ವಿಶ್ ಹಿಮ್ ಆಲ್ ದ ಬೆಸ್ಟ್. ಆ್ಯಂಡ್ ಆಬ್ವಿಯಸ್ಲಿ ಸಕ್ಸಸ್ಫುಲ್ ಆಗೇ ಆಗುತ್ತೆ. 100%, 200%, ಅದರಲ್ಲಿ ಡೌಟೇ ಇಲ್ಲ. ಮೇಕಿಂಗ್ ಇಷ್ಟೊಂದು ಟೈಮ್ ತೊಗೊಂಡಿದ್ದಾರೆ ಅಂದಮೇಲೆ 100% ಇದ್ದೇ ಇರುತ್ತೆ. ಆ್ಯಂಡ್ ಅಣ್ಣ ಕೂಡ ಬರೆದಿದ್ದಾರೆ. ಇವನ್ ಈಸ್ ಆಲ್ಸೋ ರೈಟರ್ ಇನ್ ದಿಸ್ ಮೂವಿ. ಜಸ್ಟ್ ಬರೀ ಗೀತು ಮೋಹನ್ ದಾಸ್ ಅವರೇ ಅಲ್ಲ, ಇವನ್ ಅಣ್ಣ ಕೂಡ ಬರೆದಿದ್ದಾರೆ. ಸೊ ಅಂದಮೇಲೆ ಅದರಲ್ಲಿ ಡೌಟೇ ಇರೋದಿಲ್ಲ. KGF 1 ನೋಡಿದ್ದೀರಿ, 2 ನೋಡಿದ್ದೀರಿ. KGF 1 ಟೋಟಲಿ ಹೊಸ ಮೂವಿ. ಅದು ಇಟ್ಸ್ ನಾಟ್ ಓನ್ಲಿ ಬರೀ ಕನ್ನಡಕ್ಕೆ ಹೊಸ ಮೂವಿ ಅಂತ ಅಲ್ಲ, ಇಡೀ ಗ್ಲೋಬಲ್ಗೆ ಅದು ಹೊಸ ಮೂವಿ. ಅದು ಆ ಒಂದು ಎಮೋಷನ್ಸ್ ಆಗಿರ್ಬೋದು, ಪ್ರತಿಯೊಂದೂ. ಸೊ ಈವನ್ ಈ ಮೂವಿಲಿ ಕೂಡ ಅದೇ ಥರದ ಎಮೋಷನ್ಸ್ ಇದ್ದೇ ಇರುತ್ತೆ 100%. ಟಾಕ್ಸಿಕ್ ಟ್ರೈಲರ್ ರಿವ್ಯೂ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಮಾಡ್ಕೊಳ್ಳಿ. ನಾನು ನಿಮ್ಮ ಪ್ರೀತಿಯ ಪ್ರೀತ್. ಈ ವಿಡಿಯೋ ತುಂಬ ತಾಳ್ಮೆಯಿಂದ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಮ್ಯಾಸಿವ್ ಧನ್ಯವಾದಗಳು.